ನೆಮ್ಮದಿಯಾಗಿರ್ತೀನಿ ಅಂದವರೆಲ್ಲ ಮೂಲೆ ಕಲ್ಸ್ಕೊಂಡ್ರು. ಇವಾಗ ಇರೋದು ಒಬ್ನೇ ಮಾರ್ಕ್. ಹೇಳ್ತೀನಿ ಕೇಳಿಸ್ಕೊ. ನಮ್ ಬಾಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಕರೆಕ್ಟಾಗಿ ಮಾತಾಡ್ತೀವಿ. ನಮ್ ಬಾಸ್ಗೆ ಅವನ ಎದುರಾಕೊಂಡ್ರೆ ಎದ್ರಿಸಿ ಹಾಕ್ಬಿಡ್ತೀವಿ. ಹೇಳಿ ಎದ್ರಿಸಿ ಹಾಕ್ಬಿಡ್ತೀವಿ. ಫೈಟ್ ಬಂತು ಗೊತ್ತಾ ಫ್ರೆಶ್ನೆಸ್ಸಿನ ನಕ್ಕನ್ ಕಡಕ್ಕೋ ಫೈಟ್ ಮಾತ್ರ ಕಡಕ್ಕೋ. ನಮ್ ಬಾಸ್ ತರ ಹಿಂದೆ ಯಾವನ್ನು ಮಾಡಿಲ್ಲ, ಮುಂದೆನೂ ಮಾಡಕ್ಕಾಗಲ್ಲ. ಏನ್ ಹೇಳಿ ಡ್ಯಾನ್ಸು ಮಸ್ತು ಮಾಲೀಕ ಅಕ್ಕನ್ ಸೈಕ್ ಆಗ್ಬಿಟ್ಟಿದೀನಿ. ಏನ್ ಹೇಳಿ ಮಸ್ತು ಮಾಲೀಕ ಸಾಂಗ್ ನೋಡ್ಬಿಟ್ಟು ಸೈಕ್ ಫುಲ್ಲು ಲಾಸ್ಟ್ ಸೀನ್ ಬಂದ ನಮ್ ಬಾಸು. ಹಾಡ್ ಮಾತ್ರ ಭಯಂಕರ. ಏನ್ ಹೇಳಿ ಹಾಡ್ ಮಾತ್ರ ಭಯಂಕರ. ಕಾಳಿಂಗ ಹೊಡ್ದ ಯಾವ ಏಟು ಮುಗ್ರು. ಅಯ್ಯೋ ಉತ್ನ ಏಟು ಹುಚ್ಚಾಗ್ಬಿಟ್ಟಿದೀನಿ ನಾನಂತೂ. ಸೈಕೋ ನೀರೊಳಗಿರೋ ಮಕ್ಕಳನ್ನ ಎತ್ಕ ಬಂದ್ ಸೇತುವೆ ಮೇಲೆ ಬಿಟ್ಟಿರೋ ಎಮ್ಮೆಯಿಂದ ಹೇಳ್ಕತ್ತೀನಿ ಕಿಚ್ಚುನ ಅಭಿಮಾನಿ ಅಂತ. ಎಮ್ಮೆಯಿಂದ ಹೇಳ್ಕತ್ತೀನಿ ಕಿಚ್ಚುನ ಅಭಿಮಾನಿ ಅಂತ. ಜೈ ಕಿಚ್ಚ ಬಾಸ್ ಓನ್ಲಿ ಮಾರ್ಕ್. ಅಣ್ಣ ಇನ್ನೊಂದ್ ಮಾತು, ಇನ್ನೊಬ್ಬ ಕಾಂಟ್ರವರ್ಸಿ ಮಾಡ್ಕೊತಾನೆ. ಡೆವಿಲ್ ಮೂವಿ ಓಪನ್ ಆದಾಗ ಏನಂತ ಮ್ಯಾಕ್ಸ್ ಬಂದ್ರು ಮಾರ್ಕ್ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಈಗ ಓಪನ್ ಚಾಲೆಂಜ್ ಮಾಡ್ತೀನಿ. ನೆನ್ನೆ ಮಾಡಿದ್ರಲ್ಲ ಅದೇ ಸಾಕೋರ್ಗೆ ಬೀಟ್ ಹೊಡೆಯಕ್ಕೆ. ಇವತ್ತು ಫುಲ್ ಹಬ್ಬ ಅಂಕಳಿ ಬಂದ್ ನೋಡ್ತಾವ. ಇದು ಇನ್ನೂ ತೋರಿಸ್ತೀವಿ ಸಂಜೆ ಗಂಟೆ ಇನ್ನೂ ಬಾಕಿ ಇದೆ. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರೋ ನಮ್ ಸುದೀಪ್ ಹುಬ್ಳಿಗೆ ಹೋದಾಗ ಅದು ಅವ್ರ ಹಿಂಗಂದ ಯುದ್ಧ ಸ್ಟಾರ್ಟ್ ಮಾಡ್ದಂತೆ ಬದ್ದ ಅವ್ರಿಗಲ್ಲ ವೈರೈಸಿಗೆ ಹೇಳಿ ಪೈರೈಸಿಗೆ. ಅದು ನಮ್ ಬಾಸ್ ಗೊತ್ತು. ನಮ್ ಬಾಸ್ ಬಗ್ಗೆ ಮಾತಾಡ್ಬೇಕಾರೆ ಮ್ಯಾಕ್ಸಿಮಮ್ ಮನ್ಸೊಳಗೆ ಮಾತಾಡ್ಕೋಬೇಕು. ಅದೇನಾರ ಕಿಚ್ಚುನ ಅಭಿಮಾನಿಗಳ ಗಂಟ ಬತ್ತು ಅಂದ್ರೆ ಕಿಚ್ಚುನ ಅಭಿಮಾನಿಗಳಂತೂ ಸುಮ್ಮನೆ ಇರಲ್ಲ. ಅಮ್ಮ ಕುಟುಂಬಕ್ಕೂ ಮಾಡ್ಬಿಡ್ತಾರೆ. ಏನ್ ಹೇಳಿ ಅಮ್ಮ ಕುಟುಂಬಕ್ಕೂ ಕಿಚ್ಚು ಅಂದ್ರೆ ನಂಬ್ಕೊಂಡ್ಬಿಟ್ಟಿದ್ರ. ಆದ್ರೆ ನಮ್ಗೊಂದೇ ಒಂದು ಆಸೆ, ನಾವು ಆ ಫ್ಯಾನ್ಸ್ ಅವರು ಈ ಫ್ಯಾನ್ಸ್ ಅವರು ಅಂತ ಮಾಡಲ್ಲ. ನಮ್ಗಿರೋದು ಒಂದೇ ಆಸೆ, ದರ್ಶನ್ ಸುದೀಪು ಒಂದಾಗಬೇಕು. ದರ್ಶನ್ ಸುದೀಪು ಒಂದಾಗಬೇಕು. ಅವ್ರಿಬ್ಬರನ್ನ ಟೇಜ್ ಮೇಲೆ ನೋಡ್ಬೇಕು. ಅದೇ ನಮ್ಗೆ ಆಸೆ. ಜೈ ಕಿಚ್ಚ ಬಾಸ್. ನಾನು ಅಪ್ಪಡ ಕಿಚ್ಚುನ ಅಭಿಮಾನಿ. ಏನ್ ಹೇಳಿ ನಾನು ಅಪ್ಪಡ ಕಿಚ್ಚುನ ಅಭಿಮಾನಿ. ನಮ್ ಕಿಚ್ಚುನ್ ಬಗ್ಗೆ ಮಾತಾಡಕ್ ಯಾವೊಂದು ಕೂಡ ರೈಟ್ಸ್ ಇಲ್ಲ. ನಮ್ ಕಿಚ್ಚುನ್ ಬಗ್ಗೆ ಮಾತಾಡಕ್ಕೆ ಯಾವನ್ಗೂ ಅಲ್ಲ, ಯಾವ ಪೋಳಿ ಮಗಂಗೂ ರೈಟ್ಸ್ ಇಲ್ಲ. ಅದೇ ನಾನು ಹೇಳಕ್ ಇಷ್ಟಪಡು. ಇವಾಗ ಇವ್ರು ಹೇಳಿದ್ರು ಯಾಕೆ ಅಷ್ಟು ಹೆಸರು ಬೇರೆ ಅಂತ. ಅದನ್ನೇ ನಾವು ಹೇಳೋದು. ನಮ್ ಕಿಚ್ಚುನ್ ಬಗ್ಗೆ ನಾವಿವಾಗ ನೀವು ಬೆಳಗ್ಗೆಯಿಂದ ಬಂದಿದ್ದೀರಾ, ನಾವೇನಾರ ದರ್ಶನ್ ಬಗ್ಗೆ ಮಾತಾಡ್ವಾ. ಮತ್ತೆ ನಮ್ ಸುದೀಪ್ ಅಭಿಮಾನಿಗಳ ಬಗ್ಗೆ ಮಾತಾಡ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲ. ಯಾರು ಮಾತಾಡಕ್ಕಾಗಲ್ಲ. ಇಲ್ಲೇ ಹೇಳ್ತೀನಿ ಕೇಳಿ. ಗೊತ್ತು ಗಂಬತ್ತು ಗಾಂಭೀರ್ಯ ಏನು ಕಿಚ್ಚನೆ ಪಡ್ದಿರೋದು ಅದು ನಮ್ ಕಿಚ್ಚ ಒಬ್ಬೇ. ಏಕೈಕ ನಟ ಕಿಚ್ಚ ನಂಬರ್ 1. ಕಿಚ್ಚ ನಂಬರ್ 1. ಸರ್ ಒಂದಾಗಬೇಕಂದ್ರೆ ಎಲ್ಲ ಒಡ್ಗೂಡ್ಸಿ ಇರಬೇಕು ಸರ್ ಫ್ಯಾನ್ಸ್ಗಳು. ನಾವೇ ಕಚ್ಚಾಡಿದ್ರೆ ಏನು ಒಂದಾಗಲ್ಲ ಸರ್. ಸರ್ ಈಗ ಮಾರ್ಕೋ ಡೆವಿಲ್ ಅಂತ ಹೇಳ್ತಾರೆ ಸರ್. ಅವರು ಡೆವಿಲ್ ರಿಲೀಸ್ ಆದಾಗ ಮಾರ್ಕೋ ಓಡ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ಸರ್. ಅವ್ರದ್ದು ಫ್ಯಾನ್ಸ್ ಪೇಜ್ದು ತಪ್ಪಾಯಿತು. ನಮ್ಮದು ನಾವು ಉಡ್ಸ್ತೀವಿ. ಇದು ಮಾರ್ಕ್ ಬಂದೈತೆ, ಡೆವಿಲ್ಗಿಂತ ಮಾರ್ಕ್ ಓಡಿಸಿ ತೋರಿಸ್ತೀವಿ. ಕನ್ನಡಿಗರೇನು ಕಿಚ್ಚ ಅಭಿಮಾನಿ ಯಾರು ಅವೆಲ್ಲ ತೋರಿಸ್ತೀವಿ. ಈಗ ನಾನೊಂದು ಮಾತು ಹೇಳ್ತೀನಿ ನಿಮಗೆ. ಕಟ್ಟ ಅಭಿಮಾನಿಯಾಗಿ ಕಿಚ್ಚ ಸುದೀಪ್ ಅಭಿಮಾನಿಯಾಗಿ ಇವ್ರೇನಂತಂದ್ರು ಸುದೀಪ್ ಮತ್ತು ದರ್ಶನ್ ಇಬ್ಬರು ಒಂದಾಗಬೇಕು ನಮ್ಮ ಆಸೆ. ಅದು ಕಣ್ಣಲ್ಲಿ ನೋಡಬೇಕು ಅಂತಂದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀನಿ ಸರ್? ಅವ್ರು ಒಂದಾಗೋದು ನಮಗೂ ಇಷ್ಟ. ಅವ್ರು ಒಂದಾಗಿ ಸ್ಟೇಜ್ ಮೇಲೆ ದೋಸ್ತಿ ಥರ ಇರಲಿ. ಆಮೇಲೆ ದರ್ಶನ್ ಅವ್ರಿಬ್ರು ಒಂದಾಗಿ ಒಟ್ಟಿಗೆ ಫ್ರೆಂಡ್ಶಿಪ್ ಬೆಳೆಸಿ ಅವರು ಒಂದು ಮೂವಿ ಮಾಡಲಿ. ಈಗ 45 ಇವತ್ತಲ್ಲ ತ್ರಿಬಲ್ ಹೀರೋಗಳು ಆ ಥರ ನಮ್ಮ ಬಾಸ್ತು ಅರೈಸ್ತಾರೆ ನಮ್ಮ ಹೀರೋ ಬಾಸ್. ಅಣ್ಣ ಇವಾಗ ಈ ಸುದೀಪ್ ಕಿಚ್ಚ ಸುದೀಪ್ ಅವರು ಸರ್ ಮತ್ತು ದರ್ಶನ್ ಸರು ಇಬ್ಬರು ಒಂದಾಗಿ ನಾವು ಅವ್ರ ಪಿಕ್ಚರ್ ಮಾಡಬೇಕು. ಅವ್ರ ಪಿಕ್ಚರ್ನ ನಾವು ಕಣ್ಣು ತುಂಬ ನೋಡಬೇಕು. ಒಂದು ಹಬ್ಬನೇ ಆಚರಣೆ ಮಾಡಬೇಕು ಅಂತ. ನಿಮ್ಮ ಹೆಸರು ಮಾದೇವನ್ ಯಾವರು? ನಾಗವಾಲ ಮಾದೇವ್ ಅವರು ಕರ್ನಾಟಕಕ್ಕೆ ಒಂದು ಮೆಸೇಜ್, ಒಳ್ಳೆ ಗುಡ್ ಮೆಸೇಜ್ ಕೊಟ್ಟವ್ರೆ. ಯಾಕೆಂತಂದರೆ ಫ್ಯಾನ್ ವಾರ್ ನಡೀತಾರೆ ಟೈಮಲ್ಲಿ ಇವರು ಈ ಒಂದು ಚಿಕ್ಕ ಹುಡುಗ ಎಲ್ಲನೂ ರೀಡ್ ಮಾಡಿ, ಯಾಕೆಂದರೆ ಎಲ್ಲನೂ ನೋಡಿ ನಾವು ಫ್ಯಾನ್ ವಾರ ಮಾಡೋದು ಬೇಡ, ಎಲ್ಲರೂ ಒಂದಾಗಿರಬೇಕು. ಈ ಕರ್ನಾಟಕದ ಜನತೆ ಎಲ್ಲ ಫ್ಯಾನ್ಸು ಒಂದಾಗಿರಬೇಕು. ಕಿಚ್ಚ ಸುದೀಪ್ ಮತ್ತು ದರ್ಶನ್ ಒಂದು ಒಳ್ಳೆ ಫಿಲಮ್ ಮಾಡಬೇಕು, ನಮ್ಗೆ ಅದೇ ಆಸೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಮತ್ತೆ ಇನ್ನೇನು ಹೇಳ್ಬೋದು ಕೇಳೋಣ. ಇವಾಗ 45 ಮೂವಿ ಮಾಡಿದ್ರು. ಅದ್ರಲ್ಲಿ ಯಾರ್ಯಾರಿದ್ದಾರೆ? ಉಪ್ಪಿ ಸರ್, ಶಿವಣ್ಣ, ಮತ್ತೆ ಯಾರೋ ರಿಷಬ್ ಶೆಟ್ಟಿ ಏನೋ ಅವನೇ, ರಾಜೀವ್ ಶೆಟ್ಟಿ. ಅದೇ ತರ ಇವಾಗ ನಾವು ಹೇಳ್ತೀವಿ ಕೇಳಿ, ಸುದೀಪ್, ದರ್ಶನ್, ಯಶೋ, ಇವ್ರು ಮೂರಾಳೇನಾರ ಕನ್ನಡ ಸಿನಿಮಾ ಮಾಡ್ಬಿಟ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ತಗೊಂಡೋಯ್ತಾರೆ. ಏನ್ ಹೇಳಿ ಕನ್ನಡ ಇಂಡಸ್ಟ್ರಿ ಎಲ್ಲೋ ತಗೊಂಡೋಯ್ತಾರೆ. ಕನ್ನಡ ಇಂಡಸ್ಟ್ರಿ ಎಲ್ಲೋ ತಗೊಂಡೋಯ್ತಾರೆ. ಇವ್ರು ಮಾರಳು ಒಟ್ಟಿಗೆ ಮಾಡ್ತಾ ಬಿಡ್ಲಿ. ಇಲ್ಲಿ ಹಬ್ಬ ಮಾಡಾಕ್ಬಿಡ್ತೀವಿ. ಏನ್ ಹೇಳಿ ಹಬ್ಬ
ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಕಿಚ್ಚನ ಹುಡುಗ ಭಯಂಕರ. ನಾಲ್ಕೊಂಡು ಮಾರ್ಕ್ ಮ್ಯಾಕ್ಸಿಮಮ್ ಸೈಲೆಂಟ್. ಮಾರಕ್ ಬಗ್ಗೆ ಮಾತಾಡ್ಬೇಕಾರೆ ಮ್ಯಾಕ್ಸಿಮಮ್ ಆಗಿ ಮಾತಾಡ್ಬೇಕು. ನೆಮ್ಮದಿಯಾಗಿರ್ತೀನಿ ಅಂದವರೆಲ್ಲ ಮೂಲೆ ಕಲ್ಸ್ಕೊಂಡ್ರು. ಇವಾಗ ಇರೋದು ಒಬ್ನೇ ಮಾರ್ಕ್. ಕಿಚ್ಚ ಬಾಸ್, ಬಾಸ್ಕೆ ಬಾಸ್, ಬಾಸ್ಕೆ ಬಾಸ್. ಕೇಳಿಸ್ಕೊಳ್ಳೋ ಬಚ್ಚ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಬಾಸ್ಕೆ ಬಾಸ್, ಕಿಚ್ಚಂಗೆ ನಮ್ ಕಿಚ್ಚನ್ ಬಗ್ಗೆ ಮಾತಾಡ್ಬೇಕಾರೆ ಯೋಗ್ಯತೆ ಇರ್ಬೇಕೇನು ಹೇಳಿ? ಯೋಗ್ಯತೆ. ಅವ್ರಂತ ಇವ್ರಂತ ಇಲ್ಲ. ನಮ್ ಕಿಚ್ಚನ ನಮ್ ದೇವ್ರು. ಸರಿನಾ? ಕಿಚ್ಚಂಗೆ